ಶ್ರೀಹರಿ ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾಃ ಯದಗ್ರೆ ಸರ್ವವೇದಾಶ್ಚ ತುಳಸಿತ್ವಾಂ ನಮಾಮ್ಯಹಂ. ಅಂದರೆ ಎಲ್ಲಿ ತುಳಸಿ ದೇವಿ ನೆಲೆಸಿರುತ್ತಾಳೋ ಅಲ್ಲಿ ವೇದಗಳು ಇರುತ್ತವೆ. ಕಳೆ ಕಿತ್ತರೆ ಮಾತ್ರ ತುಳಸಿ ಬೆಳೆಯುತ್ತೆ. ಹಾಗೆ ಜ್ಞಾನವೂ ಕೂಡ. ಜ್ಞಾನ ಲಭಿಸುವುದು ವಿದ್ಯೆಯಿಂದ. ಅದು ಎಲ್ಲರಿಗೂ ಸಿಗುವಂತೆ ಆಗಬೇಕು. ಆ ನಿಟ್ಟಿನಲ್ಲಿ ಮಠ ಇಲ್ಲಿರುವ ವಿದ್ಯಾಪೀಠವನ್ನು ಅಭಿವೃದ್ಧಿಪಡಿಸಬೇಕು ಅಂತ ತೀರ್ಮಾನ ಮಾಡಿದೆ. ಅದಕ್ಕೆ ಸಹಕಾರವಾಗಿ ಚವಪ್ಪ ನಾಯ್ಕರು 1000 ಬರಹಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಯೋಗೇಂದ್ರಾಚಾರ್ಯರೇ, ಇಲ್ಲಿಯವರೆಗೂ ನಿಮ್ಮ ಅಭಿವೃದ್ಧಿ ಕೆಲಸಗಳನ್ನು ಮಠ ಗಮನಿಸುತ್ತಲೇ ಬಂದಿದೆ. ಇವತ್ತು ಪ್ರತ್ಯಕ್ಷವಾಗಿ ನೋಡಿದ್ವಿ. ಇವರು ಕನಕಾಚಲರು, ಮಹಾನ್ ವಿದ್ವಾಂಸರು. ನ್ಯಾಯಶಾಸ್ತ್ರ, ವೇದೋಪನಿಷತ್ತುಗಳನ್ನು ಮಧ್ವ ಪರಂಪರೆಯ ಶ್ರೇಷ್ಠ ಸಂತರಾದ ಶ್ರೀ ವಾದಿರಾಜರಲ್ಲಿ ಕಲಿತಿದ್ದಾರೆ. ತಂದೆಯವರಾದ ವೀಣಾ ಕೃಷ್ಣ ಭಟ್ಟರಿಂದ ವೀಣೆಯಲ್ಲಿ ಪಾಂಡಿತ್ಯವನ್ನು ಸಿದ್ಧಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ದಾಸ ಸಾಹಿತ್ಯದಲ್ಲಿ ವಿಶಿಷ್ಟ ಅನುಭವವನ್ನು ಪಡೆದಿದ್ದಾರೆ. ಮೂಲ ರಾಮನ ಆದೇಶದಂತೆ ಹಿರಿಯ ಗುರುಗಳ ಇಚ್ಛೆಯಂತೆ ಇನ್ನು ಮುಂದೆ ಈ ವಿದ್ಯಾಪೀಠದ ಜವಾಬ್ದಾರಿಯನ್ನ ಕನಕಾಚಲರಿಗೆ ವಹಿಸ್ತಾ ಇದ್ದಾರೆ.